ಸ್ಕ್ರೀನ್ ಕಾಣ್ತಾ ಉಂಟಾ ಯಾರಾದ್ರು? ಒಂದು ಸ್ವಲ್ಪ ಸಣ್ಣ ಥಿಯರಿ ಆಸ್ಪೆಕ್ಟ್ ಇದೆ. ಸೊ ವಿಲ್ ಫಿನಿಶ್ ಇಟ್ and later on we'll solve the problem which I have already sent to you through Bro. So in the last class we have calculated the gross annual value in case of let out property and in case of property which remains vacant for part of the year. So now there are certain expenses to be deducted from gross annual value of the let out property. So ಕೆಲವು ಎಕ್ಸ್ಪೆನ್ಸಸ್ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಫ್ ಲೆಟ್ ಔಟ್ ಪ್ರಾಪರ್ಟಿ ಇಂದ ಡಿಡಕ್ಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಜನರಲ್ ಆಗಿ ಫಸ್ಟ್ ಒನ್ is municipal tax paid by the assessee during the previous year. Assessee during the previous year municipal tax payment ಮಾಡಿರುವಂತದ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ನಾವು ಡಿಡಕ್ಟ್ ಮಾಡ್ತೇವೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಡಿಡಕ್ಟ್ ಮಾಡಿರುವಂತದ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಡಿಡಕ್ಟ್ ಮಾಡ್ತೇವೆ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಆನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ನಾವು ಲೋಕಲ್ ಅಥಾರಿಟೀಸ್ಗೆ ಪೇಮೆಂಟ್ ಮಾಡಿರುವಂತಹ ಟ್ಯಾಕ್ಸಸ್. ಏನು ಟ್ಯಾಕ್ಸ್ ನಾವು ಲೋಕಲ್ ಅಥಾರಿಟಿಗೆ, ಈಗ ನಿಮ್ಮ ಮನೆ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಮನೆದ್ದು ತೆರಿಗೆ ಕಟ್ಟಬೇಕು. ವಿಲೇಜ್ ಅಕೌಂಟೆಂಟ್ ಆಫೀಸ್ಗೆ ಹೋಗಿ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೇವೆ. ಅಥವಾ ಸಿಟಿ ಕಾರ್ಪೊರೇಷನ್ ಇದ್ರೆ ಸಿಟಿ ಕಾರ್ಪೊರೇಷನ್ಗೆ ಪೇಮೆಂಟ್ ಮಾಡ್ತೇವೆ. ಮುನ್ಸಿಪಾಲಿಟಿ ಲೆವೆಲ್ ಅಲ್ಲಿ ಇದ್ರೆ ಮುನ್ಸಿಪಾಲಿಟಿಗೆ ನಾವು ಪೇಮೆಂಟ್ ಮಾಡ್ತೇವೆ. ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು, ನಗರ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಅಲ್ಲಿ ಪ್ರತಿ ಒಂದು ಕೇಸಲ್ಲಿ ಕೂಡ ನಿಮ್ಮ ಪ್ರಾಪರ್ಟಿಗೆ ಟ್ಯಾಕ್ಸ್ ಕೊಡ್ಲಿಕ್ಕೆ ಇರ್ತದೆ. ಸೊ ಆ ಟ್ಯಾಕ್ಸ್ ಕಟ್ಟಿರುವಂತದ್ದು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ನೀವೇನು ಪೇಮೆಂಟ್ ಮಾಡ್ತೀರಿ ಅದು ಡಿಡಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಲೆಟ್ ಔಟ್ ಪ್ರಾಪರ್ಟಿಗೆ ಡಿಡಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತೇಳಿ ಅಲ್ಲಿ ಒಂದು ಹೇಳ್ತಾರೆ. ಸೊ ಅದನ್ನೊಂದು ಡಿಡಕ್ಷನ್ ಮಾಡಬೇಕು. ಮತ್ತೆ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಮಾಡ್ತೀವಿ. ಇದು ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಅಸೆಸ್ಸಿ ಮಾತ್ರ. ಸಪೋಸ್ ಬಾಡಿಗೆಗೆ ಇದ್ದಾನೆ ಮುನ್ಸಿಪಲ್ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ ಕಟ್ಟಿದ ಮುನ್ಸಿಪಲ್ ಟ್ಯಾಕ್ಸಿಗೆ ನೀವು ಆಸ್ ಅನ್ ಅಸೆಸ್ಸಿ ಡಿಡಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಡಿಡಕ್ಷನ್ ಮಾಡ್ಲಿಕ್ಕೆ ಪ್ರಾವಿಷನ್ ಇಲ್ಲ. ನೀವೇ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಬಾಡಿಗೆಗಿದ್ದವ ಅವನೇ ಕಟ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಡಿಡಕ್ಷನ್ ಕೊಡುದಿಲ್ಲ. ಆಮೇಲೆ ಇನ್ನೊಂದು, ಆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಆದ್ಮೇಲೆ ನಮಗೆ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಸಿಗ್ತದೆ. ಸೊ ಆನ್ಯುವಲ್ ವ್ಯಾಲ್ಯೂ ಇಂದ ಸೆಕೆಂಡ್ ಡಿಡಕ್ಷನ್ ಮಾಡ್ತೇವೆ ನಾವು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A, that is 30% of annual value. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿದಾಗ ಏನ್ ವ್ಯಾಲ್ಯೂ ಬರ್ತದೆ ಆ ವ್ಯಾಲ್ಯೂಗೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡ್ತೇವೆ. ಸೊ ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್, ರಿನಿವಲ್ ಆರ್ ರೀಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಈ ಮನೆ ಕಟ್ಟುವುದಕ್ಕೆ, ಮನೆ ಪರ್ಚೇಸ್ ಮಾಡೋದಕ್ಕೆ, ಮನೆ ರಿಪೇರಿ ಮಾಡೋದಕ್ಕೆ, ರಿನಿವಲ್ಗೆ ಅಥವಾ ರೀಕನ್ಸ್ಟ್ರಕ್ಷನ್ಗೆ ಲೋನ್ ತೆಗೆದಿದ್ರೆ ಆ ಲೋನಿಗೆ ನೀವು ಎಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ ಬ್ಯಾಂಕಿಗೆ ಅದು ಡಿಡಕ್ಷನ್ ನೀವು ಕ್ಲೈಮ್ ಮಾಡಬಹುದು. ಮತ್ತು ಇಂಟ್ರೆಸ್ಟ್ ಫಾರ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಹೇಳಿದೆ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ಗೆ ಇಂಟ್ರೆಸ್ಟ್ ಎಷ್ಟಿರ್ತದೆ ಸೊ ಅದು ಡಿಡಕ್ಷನ್ ಕ್ಲೈಮ್ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವು ಸಾಲ ತೆಗೆದ ದಿವಸದಿಂದ ಸ್ಟಾರ್ಟ್ ಆಗಿ ಮನೆ ಕಂಪ್ಲೀಷನ್ ಆಗುವ ಹಿಂದಿನ 31st ಮಾರ್ಚ್ ವರೆಗಿದ್ದು ಟೈಮಿಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಲೋನ್ ಸ್ಟಾರ್ಟ್ ಫ್ರಮ್ ದ ಡೇಟ್ ಆಫ್ ಬಾರೋಯಿಂಗ್ ಆಫ್ ಲೋನ್ ಅಂಡ್ ಎಂಡ್ಸ್ ಆನ್ 31st March of the previous year in which the house is completed. ಯಾವ ವರ್ಷ ಹೌಸ್ ಕಂಪ್ಲೀಟ್ ಆಗ್ತದೆ ಅದರ ಹಿಂದಿನ 31st ಮಾರ್ಚ್ಗೆ ಕ್ಲೋಸ್ ಆಗ್ತದೆ. ಉದಾಹರಣೆಗೆ ನಾನು 1/1/2020ಕ್ಕೆ ಲೋನ್ ತೆಗೆದಿದ್ದೇನೆ. ಇಲ್ಲಿ ಅಸಂಪ್ಷನ್ ಮಾಡಿ 1/1/2020ಕ್ಕೆ ಲೋನ್ ತೆಗೆದಿದ್ದೇನೆ ಮನೆ ಕಟ್ಟಲಿಕ್ಕೆ. ಇವತ್ತು ಮನೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಅಸಂಪ್ಷನ್ ಮಾಡುವ. ಇವತ್ತಿಷ್ಟು ಡೇಟ್ 25 ಮೇ 2021. ಸೊ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ 1/1/2020 ಇಂದ ಸ್ಟಾರ್ಟ್ ಆಗ್ತದೆ. ಎಂಡ್ ಆಗುವಂತದ್ದು ಇವತ್ತು ಎಂಡ್ ಆದ್ರೆ ಇದರ ಹಿಂದಿನ 31st ಮಾರ್ಚ್ಗೆ ಎಂಡ್ ಆಗ್ತದೆ. ಇವತ್ತು ಹೌಸ್ ಕಂಪ್ಲೀಷನ್ ಆಗಿದೆ, ಇದರ ಹಿಂದಿನ 31st ಮಾರ್ಚ್ಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಂಡ್ ಆಗುವಂತದ್ದು. ಅಂದ್ರೆ 31st March 2021ಗೆ 1/1/2020 ಇಂದ 31st March 2021ಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಂಡ್ ಆಗ್ತದೆ. ಸೊ ಇದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಪೀರಿಯಡ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಕಟ್ಟಿರ್ತೀರಿ ನೀವು ಬ್ಯಾಂಕಿಗೆ ಅದನ್ನು ಟೋಟಲ್ ಮಾಡಿ ಅದರ
1/5 ಡಿಡಕ್ಷನ್ ಪ್ರತಿ ವರ್ಷ ಕಂಪ್ಲೀಟ್ ಆದ ವರ್ಷದಿಂದ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಅಂದ್ರೆ 21-22 ಪ್ರಿವಿಯಸ್ ಇಯರ್ ಇಂದ ನೆಕ್ಸ್ಟ್ 5 ವರ್ಷದವರೆಗೆ ಅದನ್ನು ಟೋಟಲ್ ಡಿಡಕ್ಷನ್ ಟೋಟಲ್ ಇಂಟ್ರೆಸ್ಟ್ ಏನಿದೆ ಅದನ್ನು 5 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಬಹುದು ಅಂತ ಹೇಳ್ತಾರೆ. ಸಪೋಸ್ ಆ ಪೀರಿಯಡ್ ನಾನು ಹೇಳಿದ್ದು 1/1/2020 ಇಂದ 31st March 2021 ವರೆಗೆ ಟೋಟಲ್ ಪ್ರಿಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ 1 ಲಕ್ಷ ಆಯ್ತು ಅಂತೇಳಿ ಅಸಂಪ್ಷನ್ ಮಾಡುವ. ಅದನ್ನು ನಾವು 5ರಿಂದ ಭಾಗಿಸ್ತೇವೆ. 20,000 ಪ್ರತಿ ವರ್ಷ ಡಿಡಕ್ಷನ್ ಕೊಟ್ಟುಕೊಂಡು ಹೋಗುತ್ತೆ ನೆಕ್ಸ್ಟ್ 5 ವರ್ಷದವರೆಗೆ. ಈ ವರ್ಷದಿಂದ ಸ್ಟಾರ್ಟ್ ಆಗಿ 21-22 ಪ್ರಿವಿಯಸ್ ಇಯರ್ ಇಂದ ಸ್ಟಾರ್ಟ್ ಆಗಿ ಮುಂದಿನ 5 ವರ್ಷದವರೆಗೆ 20,000 ಪ್ರತಿ ವರ್ಷ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತೇಳಿ ಡಿಡಕ್ಷನ್ ಕ್ಲೈಮ್ ಮಾಡಿಕೊಂಡು ಹೋಗುವಂಥದ್ದು. ಸೊ ಇದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಈ 4 ಡಿಡಕ್ಷನ್ ಇರುತ್ತೆ. ಫಸ್ಟ್ ಡಿಡಕ್ಷನ್ ಕೊಡುವಂಥದ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಮಾತ್ರ. ಅದು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಪೇಮೆಂಟ್ ಮಾಡಿರುವಂಥದ್ದು, ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಕೂಡ ಆಗಿರ್ಬೋದು ಹೇಳ್ತಾರೆ. ಅದಾದ್ಮೇಲೆ ಆನ್ಯುವಲ್ ವ್ಯಾಲ್ಯೂ ಬರ್ತದೆ. ನಮಗೆ ಆನ್ಯುವಲ್ ವ್ಯಾಲ್ಯೂ ಇಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾರೆ. ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್, ರಿನ್ಯೂವಲ್ ಆರ್ ರೀಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ಮತ್ತು ಇಂಟ್ರೆಸ್ಟ್ ಫಾರ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಇಷ್ಟು ಡಿಡಕ್ಷನ್ ನಮಗೆ ಕೊಡ್ತಾರೆ. ಬೇರೆ ಯಾವುದೇ ಡಿಡಕ್ಷನ್ ಕೊಟ್ಟಿದ್ರು ಕೂಡ ನೀವು ಅದು ಲೆಸ್ ಮಾಡ್ಲಿಕ್ಕಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಕಂಡೀಷನ್ಸ್ ಫಾರ್ ಡಿಡಕ್ಷನ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್. ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡಿಗೆ ಕೆಲವು ಕಂಡೀಷನ್ಸ್ ಇದೆ. ಅಂದ್ರೆ ಎಷ್ಟು ಅಮೌಂಟ್ ಡಿಡಕ್ಷನ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಆದ್ರೆ ಇಫ್ ಲೋನ್ ಈಸ್ ಬಾರೋಡ್ ಆಫ್ಟರ್ 1/4/1999, 1/4/1999 ಗಿಂತ ನಂತರ ಬಾರೋ ಮಾಡಿದ ಲೋನಿಗೆ ಮ್ಯಾಕ್ಸಿಮಮ್ 2 ಲಕ್ಷದವರೆಗೆ ಡಿಡಕ್ಷನ್ ಕ್ಲೈಮ್ ಮಾಡಬಹುದು ಇಂಟ್ರೆಸ್ಟ್ ಆನ್ ಲೋನ್ ಸೆಲ್ಫ್ ಆಕ್ಯುಪೈಡ್ ಹೌಸಿಗೆ. ಸಪೋಸ್ ಲೋನ್ ಬಾರೋ ಮಾಡಿರುವಂತದ್ದು 1/4/1999 ಗಿಂತ ಮೊದಲಾದ್ರೆ ಖಾಲಿ 30,000 ಮಾತ್ರ ಡಿಡಕ್ಷನ್ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತದೆ ಸೆಲ್ಫ್ ಆಕ್ಯುಪೈಡ್ ಹೌಸಿಗೆ. 30,000 ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ಇಫ್ ಲೋನ್ ಇಸ್ ಬಾರೋಡ್ ಬಿಫೋರ್ 1/4/1999. ಆಮೇಲೆ ಲೆಟ್ ಔಟ್ ಹೌಸ್ ಆದ್ರೆ, ಬಾಡಿಗೆ ಕೊಟ್ಟ ಮನೆ ಆದ್ರೆ ದೇರ್ ಈಸ್ ನೋ ಲಿಮಿಟ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್. ಅದು ಎಷ್ಟು ಕೂಡ ಆಗಿರ್ಬೋದು. ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ 5 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 20 ಲಕ್ಷ ಆಗಿರ್ಬೋದು. ಎಷ್ಟು ಇದ್ರೂ ಕೂಡ ಅದಕ್ಕೆ ಎಂಟೈರ್ ಅಮೌಂಟಿಗೆ ಡಿಡಕ್ಷನ್ ಕೊಡ್ತಾರೆ. ಮತ್ತು ಇಂಟ್ರೆಸ್ಟ್ ಆನ್ ಫ್ರೆಶ್ ಲೋನ್ ಟೇಕನ್ ಟು ರೀಪೇ ದ ಒರಿಜಿನಲ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ದ ಹೌಸ್ ಇಸ್ ಆಲ್ಸೋ ಡಿಡಕ್ಟಿಬಲ್. ಓಲ್ಡ್ ಲೋನ್ ಇದೆ, ಹೌಸಿಂಗ್ ಲೋನ್ ಇದೆ, ಆ ಓಲ್ಡ್ ಲೋನ್ ಅನ್ನು ರೀಪೇ ಮಾಡೋದಕ್ಕೆ ಇನ್ನೊಂದು ಹೊಸ ಲೋನ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಹೊಸ ಲೋನಿಗೆ ಏನ್ ಇಂಟ್ರೆಸ್ಟ್ ಕಟ್ತೀರಿ ಅದು ಕೂಡ ಡಿಡಕ್ಟಿಬಲ್ ಆಗ್ತದೆ. ಸೊ ಇದು ಇಂಟ್ರೆಸ್ಟ್ ಆನ್ ಲೋನಿಗೆ ರಿಲೇಟ್ ಆದ ಕಂಡೀಷನ್. ನಿಮ್ಗೆ ನೆನಪಿರ್ಬೇಕು, ಸೆಲ್ಫ್ ಆಕ್ಯುಪೈಡ್ ಹೌಸ್ ಆದ್ರೆ 2 lakh rupees interest maximum if loan is borrowed after 1/4/1999, and if loan is borrowed before 1/4/1999 only 30,000 rupees is given as deduction for interest on loan, and there is no limit for interest on loan in case of let out house. And interest on fresh loan taken to repay the original loan taken for construction of house or purchase of house is also deductible. ಇದೊಂದು ನೆನಪಿಟ್ಕೊಳ್ಬೇಕು ನೀವು. ಇದೊಂದು ಲಾಸ್ಟ್ ಆಸ್ಪೆಕ್ಟ್, ಟ್ರೀಟ್ಮೆಂಟ್ ಆಫ್ ಅನ್ರಿಯಲೈಸ್ಡ್ ರೆಂಟ್ ವಿಚ್ ಈಸ್ ಸಬ್ಸಿಕ್ವೆಂಟ್ಲಿ ರಿಸೀವ್ಡ್. ಸೊ ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ನಾವು ಮೊನ್ನೆ ಕ್ಲಾಸ್ ಅಲ್ಲಿ ಒಮ್ಮೆ ಹೇಳಿ, ಅಂದ್ರೆ ನಿಮ್ಗೆ ಯಾವ್ದೋ ಒಂದು ವರ್ಷ ಬಾಡಿಗೆ ಇದ್ದವ ರೆಂಟ್ ಕೊಟ್ಟಿರುವುದಿಲ್ಲ, ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ಅದಕ್ಕೆ ಹೇಳ್ತೀವಿ. ಅದಕ್ಕೆ ಕಂಡೀಷನ್ಸ್ ಎಲ್ಲ ಇತ್ತು, ನಾವು ಮೊನ್ನೆ ಹೇಳಿತ್ತು. ಅಂದ್ರೆ ಟೆನೆನ್ಸಿ ಮಸ್ಟ್ ಬಿ ಬೋನಾಫೈಡ್ ಅಂಡ್ ಡಿಫಾಲ್ಟ್ ಮಾಡಿದಂತ ಟೆನೆಂಟ್ ಹ್ಯಾವ್ ವೆಕೇಟೆಡ್ ದ ಪ್ರಾಪರ್ಟಿ ಆರ್ ಯು ಹ್ಯಾವ್ ಟೇಕನ್ steps to vacate him from the property, or you should not be in occupation of any other property of the assessee, and you should have taken all the steps for recovery of unrealized rent. ಇದೆಲ್ಲ ಕಂಡೀಷನ್ಸ್ ಹೇಳಿದ್ರು. ಸೊ ಅದೆಲ್ಲ ಇದ್ರೆ ಅನ್ರಿಯಲೈಸ್ಡ್ ರೆಂಟ್. ಕಳೆದ ವರ್ಷ ಉದಾಹರಣೆಗೆ ಯಾವುದೋ ಒಂದು ವರ್ಷದ, ಕಳೆದ ವರ್ಷದ ಅದರ ಹಿಂದಿನ ವರ್ಷದ ನಿಮ್ಗೆ ಅನ್ರಿಯಲೈಸ್ಡ್ ರೆಂಟ್ ಅನ್ರಿಯಲೈಸ್ಡ್ ರೆಂಟ್ ಇತ್ತು, ಅಂದ್ರೆ ಬಾಡಿಗೆ ಇದ್ದವ ರೆಂಟ್ ಕೊಡ್ಲಿಲ್ಲ, ನೀವೇನ್ ಮಾಡಿದೀರಿ, ಅವನ ಮೇಲೆ ಕೇಸ್ ಹಾಕಿದ್ದೀರಿ. ಈಗ ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ಸೆಟಲ್ಮೆಂಟ್ ಆಗಿದೆ, ಕೋರ್ಟ್ ಹೇಳಿದೆ ನೀನು ಅವನಿಗೆ ರೆಂಟ್ ಕೊಡಬೇಕು ಅಂತ ಹೇಳಿ. ಸೊ ಅವ ಈ ವರ್ಷ ನಿಮ್ಗೆ ಒಂದು 10,000 ಕೊಡ್ಲಿಕ್ಕೆ ಬಾಕಿ ಇತ್ತು ಅಂತ ಹೇಳಿದ್ರೆ 10,000 ತಂದು ಕೊಡ್ತಾನೆ. ಆಗ ಆ ಅನ್ರಿಯಲೈಸ್ಡ್ ರೆಂಟ್ ನಿಮ್ಗೆ ಈ ವರ್ಷದ ಇನ್ಕಮ್ ಆಗ್ತದೆ. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ತೋರಿಸ್ಬೇಕು. ಆಫ್ಟರ್ ಗಿವಿಂಗ್ 30% ಡಿಡಕ್ಷನ್, ಅದರಲ್ಲಿ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಗೆ ಪ್ರೊವಿಷನ್ ಮಾಡ್ಲಿಕ್ಕಿದೆ. ನಿಮ್ಗೆ ಲೆಸ್ ಮಾಡಬಹುದು. ಲೆಸ್ ಮಾಡಿ ಉಳಿದ ಅಮೌಂಟ್ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ತೋರಿಸಿ ಅದಕ್ಕೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳ್ತದೆ. ಅಂದ್ರೆ ಹಿಂದೆ ಯಾವುದೋ ಒಂದು ವರ್ಷ ರಿಕವರಿ ಮಾಡದ ರೆಂಟ್, ಮಾಡ್ಲಿಕ್ಕೆ ಆಗದೇ ಇರುವಂತ ರೆಂಟ್ ಈ ವರ್ಷ ಬಂದಿದೆ ತಿಳಿ ಹೇಳಿದ್ರೆ ಅದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೇವೆ. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ 30% ಡಿಡಕ್ಷನ್ ಕೊಟ್ಟು
ಉಳಿದ ಅಮೌಂಟ್ ಟ್ಯಾಕ್ಸಬಲ್ ಅಮೌಂಟ್ಗೆ ಸೇರಿಸಬೇಕು. ಮತ್ತು ಟ್ರೀಟ್ಮೆಂಟ್ ಆಫ್ ಏರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಏರಿಯರ್ಸ್ ಆಫ್ ರೆಂಟ್ ಅಂದ್ರೆ ರೆಂಟ್ ಜಾಸ್ತಿ ಮಾಡಿರ್ತೀರಿ ನೀವು, ಆ ಜಾಸ್ತಿ ಮಾಡಿದಾಗ ನಿಮಗೆ ಕಲೆಕ್ಟ್ ಮಾಡಲಿಕ್ಕೆ ಆಗಿರುವುದಿಲ್ಲ ಅಥವಾ ಜಾಸ್ತಿ ಮಾಡಿದ ರೆಂಟ್ ಬಂದಿರುವುದಿಲ್ಲ. ಉದಾಹರಣೆಗೆ ಒಂದು ಫಸ್ಟ್ 4 ತಿಂಗಳಿಗೆ 8,000 ರೆಂಟ್ ಇತ್ತು, ಮತ್ತೇನ್ ಮಾಡ್ತೀವಿ ನೀವು ನೆಕ್ಸ್ಟ್ 4 ತಿಂಗಳಾದ್ಮೇಲೆ ಆ ರೆಂಟ್ ಚೇಂಜ್ ಮಾಡ್ತೀವಿ, 8,000 ಇದ್ದು 10,000 ಮಾಡ್ತೀವಿ. ಅಸೆಸಿ ನಿಮ್ಮ ಟೆನೆಂಟ್ ಏನ್ ಮಾಡ್ತಾನೆ, 8,000ನೇ ರೆಂಟ್ ಕೊಟ್ಕೊಂಡು ಬಂದಿರ್ತಾನೆ, ನಿಮಗೆ 2,000 ಪ್ರತಿ ತಿಂಗಳು ಅದು ಕೊಡ್ಲಿಕ್ಕೆ ಬಾಕಿ ಇರ್ತದೆ. ಇದು ಎರಿಯರ್ಸ್ ಆಫ್ ರೆಂಟ್ ಅಂತ ಹೇಳ್ತೇವೆ. ಈ ರೆಂಟ್ ಅವ ಸಪೋಸ್ ಈ ವರ್ಷ ಕೊಟ್ಟ ಅಂತ ಹೇಳಿದ್ರೆ, ಒಂದು 8 ತಿಂಗಳಿದ್ದು ಬಾಕಿ ಇತ್ತು, 8 ಗುಣಿಸು 2,000 ಆಗಿ 16,000 ಈ ವರ್ಷ ಅವ ಪೇಮೆಂಟ್ ಮಾಡಿದಾನೆ ಅಂತ ಹೇಳಿದ್ರೆ, ಅದು ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇನ್ ದ ಇಯರ್ ಆಫ್ ರಿಸಿಪ್ಟ್ ಅಂತ ಹೇಳಿದ್ದಾರೆ. ಅಲ್ಲಿಯೂ ಕೂಡ 30% ಡಿಡಕ್ಷನ್ ಕೊಡ್ಬೇಕು ನೀವು. ಆ ರೆಂಟ್ ಅಲ್ಲಿ 30% ಡಿಡಕ್ಷನ್ ಕೊಟ್ಟು ಉಳಿದ 70% ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಅಸೆಸಿ ನೀಡ್ ನಾಟ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಅಸೆಸಿ ಅನ್ರಿಯಲೈಸ್ಡ್ ರೆಂಟ್ ಇರ್ಬೋದು ಅಥವಾ ಏರಿಯರ್ಸ್ ಆಫ್ ರೆಂಟ್ ಇರ್ಬೋದು, ಅದು ರಿಸೀವ್ ಮಾಡುವ ವರ್ಷ ಅವ ಓನರ್ ಆಗಿರ್ಬೇಕಂತ ಹೇಳಿಲ್ಲ ಅಂತೆ ಪ್ರಾಪರ್ಟಿದು. ಅವ ಪ್ರಾಪರ್ಟಿಯನ್ನು ಸೇಲ್ ಮಾಡಿದ್ರು ಕೂಡ ಅವನಿಗೆ ಏರಿಯರ್ಸ್ ಆಫ್ ರೆಂಟ್ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಅವನ ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಆಫ್ಟರ್ ಗಿವಿಂಗ್ 30% ಡಿಡಕ್ಷನ್. ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ಬಾಡಿಗೆಯಲ್ಲಿ ಇದ್ದವ ಬಾಡಿಗೆ ಕೊಡದೇ ಇರುವಂತದ್ದು, ಇಡೀ ಮಂತ್ ಇದ್ದು ಬಾಡಿಗೆ ಕೊಡ್ಲಿಲ್ಲ, ಅದು ನೆಕ್ಸ್ಟ್ ಯಾವಾಗಾದ್ರೂ ರಿಸೀವ್ ಮಾಡ್ತೇನೆ ನೀವು, ಅದು ಅನ್ರಿಯಲೈಸ್ಡ್ ರೆಂಟ್. ಏರಿಯರ್ಸ್ ಆಫ್ ರೆಂಟ್ ಅಂತ ಹೇಳಿದ್ರೆ ಬಾಡಿಗೆ ಜಾಸ್ತಿ ಮಾಡಿದಾಗ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಕೊಟ್ಟಿರುವುದಿಲ್ಲ, ಅದು ಮತ್ತೆ ನಿಮಗೆ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ್ಲೂ ಕೂಡ 30% ಡಿಡಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಇದು ಮತ್ತೆ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಯಾವುದೋ 1-2 ಪ್ರಾಬ್ಲಮ್ ಇಲ್ಲಿ ಬರ್ತದೆ, ಆಗ ಅದನ್ನು ನಾವು ಕನ್ಸಿಡರ್ ಮಾಡುವ. ಸೊ ಇಷ್ಟು ಥಿಯರಿ ಆಸ್ಪೆಕ್ಟ್ ಇರುವಂತದ್ದು ನಮಗೆ. ನೆಕ್ಸ್ಟಿಗೆ ನಾವು ಆ ಪ್ರಾಬ್ಲಮ್ ಕೊಟ್ಟಿತ್ತು, ಸೊ ಆ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡುವ ಈಗ. ಸೊ ಏನಾದ್ರು ಪ್ರಾಬ್ಲಮ್ ಕೊಟ್ಟಿರುವಂತದ್ದು ನೋಡಿ ಅದನ್ನೊಮ್ಮೆ ಪ್ರಾಬ್ಲಮ್. Mr. Gopal owns a big house. 50% of the floor area is let out for residential purpose on a monthly rent of rupees 6,400. However, this portion remained vacant for 1 month during the previous year, and it was used by Mr. Gopal for his residence. 25% of the floor area is used by the owner for the purpose of his profession, while remaining 25% of the floor area is utilized for the purpose of his residence. Other particulars are given below. Municipal valuation 1,20,000, standard rent, municipal tax, repairs, interest on capital borrowed for repairs, and fire insurance premium. So ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನದು, ಒಂದು ಬಿಗ್ ಹೌಸ್ ಓನ್ ಮಾಡ್ತಾನೆ ಗೋಪಾಲ್ ಅಂತ ಹೇಳುವಂತವ. ಆ ಬಿಗ್ ಹೌಸ್ ಅಲ್ಲಿ 50% ಲೆಟ್ ಔಟ್ ಮಾಡ್ತಾನೆ. ಇನ್ನು ಉಳಿದ 50% ಅಲ್ಲಿ 25% ಸೆಲ್ಫ್ ಆಕ್ಯುಪೈಡ್ ಇದೆ, 25% ಅವ ಬಿಸ್ನೆಸ್ ಮಾಡ್ತಿದ್ದಾನೆ ಅಥವಾ ಅವನ ಪ್ರೊಫೆಷನ್ ಮಾಡ್ತಿದ್ದಾನೆ. ಸೊ ಈಗ ಏನ್ ಮಾಡ್ಬೇಕು ನಾವು, ಡೀಟೇಲ್ಸ್ ಕೊಟ್ಟಿರುವಂತದ್ದು ಇಡೀ ಮನೆಗೆ 50% ಆಫ್ ದ ಹೌಸ್ ಈಸ್ ಲೆಟ್ ಔಟ್ ಹೀಗೆ ಕೊಟ್ರೆ, ಪಾರ್ಟ್ ಆಫ್ ದ ಹೌಸ್ ಈಸ್ ಲೆಟ್ ಔಟ್ ಅಂಡ್ ಪಾರ್ಟ್ ಆಫ್ ದ ಹೌಸ್ ಈಸ್ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳ್ತೇವೆ. ಪಾರ್ಟ್ ಲೆಟ್ ಔಟ್ ಮಾಡಿದಾನೆ ಮತ್ತು ಪಾರ್ಟ್ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಪಾರ್ಟ್ ಲೆಟ್ ಔಟ್ ಮತ್ತು ಪಾರ್ಟ್ ಸೆಲ್ಫ್ ಆಕ್ಯುಪೈಡ್ ಇದ್ದಾಗ ಅದನ್ನು ಇಂಡಿಪೆಂಡೆಂಟ್ ಯೂನಿಟಿನಾಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೀವಿ. 50% ಆಫ್ ದ ಹೌಸ್ ಈಸ್ ಲೆಟ್ ಔಟ್ ಅಂತ ಹೇಳಿದ್ದಾರೆ, ಅದು ಒಂದು ಸಪರೇಟ್ ಮನೆ ಹಾಗೆ ಕನ್ಸಿಡರ್ ಮಾಡಬೇಕು. ಇನ್ನುಳಿದ 25% ಅದು ಸೆಲ್ಫ್ ಆಕ್ಯುಪೈಡ್ ಇದೆ, ಅದೊಂದು ಸಪರೇಟ್ ಪೋರ್ಷನ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇನ್ನುಳಿದ 25% ಅವನ ಪ್ರೊಫೆಷನ್ಗೆ ಯೂಸ್ ಮಾಡಿದ್ದಾನೆ, ಅದು ಸಪರೇಟ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಈ ಪ್ರೊಫೆಷನ್ಗೆ ಯೂಸ್ ಮಾಡಿದ್ರೆ ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ನಾವು ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಕಂಪ್ಲೀಟ್ ಅಲ್ಲಿ ಬಿಟ್ಟು ಬಿಡ್ತೇವೆ. ಸೆಲ್ಫ್ ಆಕ್ಯುಪೈಡ್ ಇದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ರಿಪೇರ್ಸ್ ಆರ್ ರಿನ್ಯೂವಲ್ ಅಂತದ್ದು ಮಾತ್ರ ಕನ್ಸಿಡರ್ ಮಾಡ್ತೇವೆ. ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವುದಿಲ್ಲ. ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ಗೆ ಯಾವತ್ತೂ ಕೂಡ ಆನ್ಯುವಲ್ ವ್ಯಾಲ್ಯೂ ಇಂದ ಸ್ಟಾರ್ಟ್ ಮಾಡ್ತೇವೆ ಮತ್ತು ಆನ್ಯುವಲ್ ವ್ಯಾಲ್ಯೂ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಈಸ್ ಆಲ್ವೇಸ್ ನಿಲ್. ಸೆಲ್ಫ್ ಆಕ್ಯುಪೈಡ್ ಹೌಸಿಗೆ ಆನ್ಯುವಲ್ ವ್ಯಾಲ್ಯೂ ಯಾವತ್ತೂ ಕೂಡ ನಿಲ್ ಇಂದ ಸ್ಟಾರ್ಟ್ ಮಾಡ್ತೇವೆ.
ಇದರಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಇರ್ಬೋದು ಅಥವಾ ಮುನ್ಸಿಪಲ್ ವ್ಯಾಲ್ಯೂ ಇರ್ಬೋದು, ಪೇರೆಂಟ್ ಇರ್ಬೋದು, ಯಾವುದನ್ನು ಕನ್ಸಿಡರ್ ಮಾಡದೆ ಡೈರೆಕ್ಟ್ ಆಗಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಬರ್ತೇವೆ. ಒಂದು ಡಿಡಕ್ಷನ್ ಕೊಡ್ತೇವೆ, ಯಾವುದಂದ್ರೆ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನಿಗೆ ಮಾತ್ರ ಒಂದು ಡಿಡಕ್ಷನ್ ನಾವಲ್ಲಿ ಕೊಡ್ತೇವೆ, ಬೇರೆ ಯಾವುದೇ ಡಿಡಕ್ಷನ್ಸ್ ಅಲ್ಲಿ ಮಾಡುವುದಿಲ್ಲ. ಬೇರೆ ಯಾವುದೇ ಆಸ್ಪೆಕ್ಟ್ ಅನ್ನು ಕೂಡ ಅಲ್ಲಿ ನಾವು ಕನ್ಸಿಡರ್ ಮಾಡುವುದಿಲ್ಲ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಸೊ ಅದರಿಂದ ಇಲ್ಲಿ 50% ಲೆಟ್ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ದೊಡ್ಡ ಮನೆ 50% ಬಾಡಿಗೆ ಕೊಟ್ಟಿದ್ದಾನೆ, 25% ಅಲ್ಲಿ ಅವ ಇದ್ದಾನೆ, 25% ಅಲ್ಲಿ ಪ್ರೊಫೆಷನ್ ಮಾಡ್ತಿದ್ದಾನೆ. ಉದಾಹರಣೆಗೆ ಒಂದು 2 ಫ್ಲೋರಿನ ಮನೆ ಅಂತೇಳಿ ನೀವು ಕನ್ಸಿಡರ್ ಮಾಡಿದ್ರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅಂತೇಳಿ ಕನ್ಸಿಡರ್ ಮಾಡಿ. ಕೆಳಗೆ 2 ರೂಮ್ ಇದೆ. ಒಂದು ರೂಮ್ ಅಲ್ಲಿ ಅವ ಇದ್ದಾನೆ, ಇನ್ನೊಂದು ರೂಮ್ ಅಲ್ಲಿ ಅವನ ಪ್ರೊಫೆಷನ್ ಮಾಡ್ತಾ ಇದ್ದಾನೆ. ಅವ ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರು ಅವನ ಪ್ರೊಫೆಷನ್ ಅಲ್ಲಿ ಮಾಡ್ತಾ ಇದ್ದಾನೆ ಅಂತೇಳಿ ನಾವು ಕನ್ಸಿಡರ್ ಮಾಡೋದು, ಅಸಂಪ್ಷನ್ ಮಾಡೋದು. ಮೇಲೆ 2 ರೂಮ್ ಇದೆ 50% ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ, ಅದೆರಡನ್ನು ಬಾಡಿಗೆ ಕೊಟ್ಟಿದ್ದಾನೆ ಅಂತೇಳಿ ಕನ್ಸಿಡರ್ ಮಾಡಿ. ಇದು ಇಡೀ ಮನೆ 25% ಅಲ್ಲಿ ಅವ ಇದ್ದಾನೆ, 25% ಅಲ್ಲಿ ಪ್ರೊಫೆಷನ್ ಮಾಡ್ತಾನೆ, 50% ಬಾಡಿಗೆ ಕೊಟ್ಟಿದ್ದಾನೆ. ಆ ಬಾಡಿಗೆ ಕೊಟ್ಟ ಪೋರ್ಷನ್ ಇನ್ನ ಇನ್ಕಮ್ ಎಷ್ಟು ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಫೇರ್ ರೆಂಟ್ ಇರ್ಲಿ, ಮುನ್ಸಿಪಲ್ ವ್ಯಾಲ್ಯೂ ಇರ್ಲಿ, ಸ್ಟ್ಯಾಂಡರ್ಡ್ ರೆಂಟ್ ಇರ್ಲಿ, ಇಡೀ ಮನೆದು ಕೊಟ್ಟಿರ್ತಾರೆ. ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಲೆಟ್ಔಟ್ ಪೋರ್ಷನ್ ಇದು ಮಾತ್ರ ಕನ್ಸಿಡರ್ ಮಾಡಬೇಕು. ಲೆಟ್ಔಟ್ ಪೋರ್ಷನ್ ಇದು 50% ಇರ್ತದೆ. ಸೊ ಆ 50% ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಉಳಿದಿರುವಂತದ್ದು ಆಯಾ ಡಿಫರೆಂಟ್ ಪರ್ಪಸ್ ಇದೆ, ಅಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಫಸ್ಟಿಗೆ ಇಲ್ಲಿ 50% ಲೆಟ್ಔಟ್ ಮಾಡಿದ್ದು ಕೂಡ 1 ಮಂತ್ ವೇಕೆಂಟ್ ಇತ್ತಂತೆ. 11 ಮಂತ್ಸ್ಗೆ ಮಾತ್ರ ಬಾಡಿಗೆಗೆ ಇತ್ತು, 1 ಮಂತ್ ಅಲ್ಲಿ ವೇಕೆಂಟ್ ಇತ್ತು. ಫಸ್ಟ್ 1 ತಿಂಗಳು ಖಾಲಿ ಇತ್ತು, ಆಮೇಲೆ ಬಾಡಿಗೆ ಯಾರು ಬಂದಿದ್ದಾರೆ, ಬಾಡಿಗೆ ಕೊಟ್ಟಿದ್ದೀರಿ ನೀವು, ಅವರು ನೆಕ್ಸ್ಟ್ ಅಲ್ಲಿ ಬಾಡಿಗೆ ಇದ್ದಾರೆ ಅಂತ ಕನ್ಸಿಡರ್ ಮಾಡಿ. ಆಗ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ 11 ಮಂತ್ಗೆ ಮಾತ್ರ ಆಕ್ಚುಯಲ್ ರೆಂಟ್ ರಿಸೀವ್ಡ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಲೆಟ್ ಅಸ್ ಬಿಗಿನ್ ವಿತ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಂಟು ಮಾರ್ಕಿಗೆಲ್ಲ ಸಣ್ಣ ಪ್ರಾಬ್ಲಮ್ ಕೇಳಿದ್ರೆ ಈ ಟೈಪ್ ಇದ್ದು ಪ್ರಾಬ್ಲಮ್ ಕೇಳ್ತಾರೆ. Name of the assessee, Mr. Gopal. Computation of income from house property for the assessment year 2020-21. ಇಲ್ಲಿ 4 ಪೋರ್ಷನ್ ಮಾಡಿದ್ದಾರೆ ಹೌಸ್. ಸೊ ಪ್ರೊಫೆಷನ್ಗೆ ಯೂಸ್ ಮಾಡಿರುವಂತದ್ದು ಅದರದ್ದು ನೀವು ಡೈರೆಕ್ಟ್ ಆಗಿ ನಿಲ್ ಅಂತೇಳಿ ಬರೆದ್ರೆ ಆಯ್ತು. ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಇದು ನಾವು ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೇವೆ, ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗ್ತದೆ. ಸೊ ಫಸ್ಟಿಗೆ ಏನ್ ಬರೀಬೇಕು, 25% ನಂಬರ್ 1, 25% used for own profession. Own profession ಅಂತ ಹೇಳೋದು ನಿಲ್ಲತ್ತೇವೆ. Own profession, annual value nil, deduction under section 24 nil, ಲಾಸ್ಟ್ ಕಾಲಮ್ ಅಲ್ಲಿ ಕೂಡ ನಿಲ್ ಅಂತ ಹೇಳಿ. ಯಾವತ್ತೂ ಕೂಡ
ಓನ್ ಪ್ರೊಫೆಷನ್ಗೆ ಅಥವಾ ಓನ್ ಬಿಸ್ನೆಸ್ಗೆ ಪ್ರಾಪರ್ಟಿ ಯೂಸ್ ಮಾಡಿದಾನೆ ಅಂತ ಕೊಟ್ರೆ ಇದೇ ರೀತಿಯಲ್ಲಿ ಬರೀಬೇಕು, ನಿಲ್ ಅಂತೇಳಿ ಬರೀಬೇಕು. ಓನ್ ಪ್ರೊಫೆಷನ್ಗೆ ಅಥವಾ ಓನ್ ಬಿಸ್ನೆಸ್ಗೆ ಯೂಸ್ ಮಾಡಿದಾನೆ ಅಂತೇಳಿ ಕೊಟ್ಟಾಗ ನಿಲ್ ಅಂತೇಳಿ ಬರಿಬೇಕು. ಇನ್ನು ಸೆಕೆಂಡ್, 25% used for own residence. ಅದು ಸೆಲ್ಫ್ ಆಕ್ಯುಪೈಡ್ ಆಗ್ತದೆ. ಓನ್ ರೆಸಿಡೆನ್ಸ್ ಅಂತ ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದ್ರೆ ಯಾವತ್ತು ನಾವು ಆನ್ಯುವಲ್ ವ್ಯಾಲ್ಯೂ ಇಂದ ಸ್ಟಾರ್ಟ್ ಮಾಡ್ತೇವೆ ಮತ್ತು ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇಸ್ ಆಲ್ವೇಸ್ ನಿಲ್. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಯಾವತ್ತು ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರ್ತದೆ ಅಥವಾ ಆನ್ಯುವಲ್ ವ್ಯಾಲ್ಯೂ ಇರುವುದಿಲ್ಲ, ನಿಲ್ ಅಂತೇಳಿ ಕನ್ಸಿಡರ್ ಮಾಡ್ತೇನೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಹಿಂಗೆ ನೆನಪಿರ್ಬೇಕು, ಆನ್ಯುವಲ್ ವ್ಯಾಲ್ಯೂ ಯಾವತ್ತು ಕೂಡ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನಿಲ್. Annual value for self-occupied property is nil. Then the self-occupied property data deduction less deduction under section 24 ಇಲ್ಲಿ interest on loan ಗೆ deduction ಕೊಡ್ತೇವೆ. ಇಂಟ್ರೆಸ್ಟ್ ಆನ್ ಲೋನ್ ಇದಕ್ಕೆ ಡಿಡಕ್ಷನ್ ಕೊಡ್ತೇವೆ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಾರೋಡ್ ಫಾರ್ ರಿಪೇರ್ಸ್ 56,000 ಅಂತೇಳಿ ಕೊಟ್ಟಿದ್ದಾರೆ. ಸೊ 56,000 ಇಂಟು 25%, 25% ಮಾತ್ರ. ಇನ್ನು ಉಳಿದಿದ್ದು ಲೆಟ್ ಔಟ್ ಪ್ರಾಪರ್ಟಿಯಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ. ಎಷ್ಟಾಗ್ತದೆ ಅದು? 14,000 ಆಯ್ತು. So there is a loss from self-occupied property. ಇದು minus 14,000. Loss from self-occupied portion. 25% self-occupied ಇತ್ತು. Annual value ನಿಲ್ ಇದೆ. minus 14,000 ಆದಾಗ minus 14,000 ಇನ್ಕಮ್ ಇಲ್ಲ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಲ್ಲಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಲ್ಲಿ ಯಾವತ್ತೂ ಇನ್ಕಮ್ ಇರುವುದಿಲ್ಲ, ಯಾಕೆ ನೀವೇ ಇದ್ದೀರಿ, ನಿಮ್ಗೆ ಬಾಡಿಗೆ ಬರುವುದಿಲ್ಲ. ಸೊ ಅದರಿಂದ ಇಂಟ್ರೆಸ್ಟ್ ಕೊಡುವಂತದ್ದು ನೀವು ಅದಕ್ಕೆ ಲಾಸ್. ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್, ಮನೆ ರಿಪೇರಿಗೋಸ್ಕರ ಲೋನ್ ತೆಗೆದಿರಿ, ಆ ಲೋನಿಗೆ 56,000 ಟೋಟಲ್ ಇಂಟ್ರೆಸ್ಟ್ ಕಟ್ತೀರಿ. ಅದರಲ್ಲಿ ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಇಂಟ್ರೆಸ್ಟ್ 25% ಮಾತ್ರ. ಒಂದು ಮನೆ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಸೆಲ್ಫ್ ಆಕ್ಯುಪೈಡ್ ಮನೆ, ಅದರದ್ದು 25% ಮಾತ್ರ ನೀವು ಇಂಟ್ರೆಸ್ಟ್ ತಗೊಳ್ಬೇಕು. ಸೊ ಅದು ನಿಮಗೆ ಲಾಸ್ ಆನ್ ಸೆಲ್ಫ್ ಆಕ್ಯುಪೈಡ್. ಇನ್ಕಮ್ ಇರುವುದಿಲ್ಲ, ಬಡ್ಡಿ ಕಟ್ಟಿರ್ತೀರಿ, ಆ ಬಡ್ಡಿ ಕಟ್ಟಿದ್ದು ನಿಮಗೆ ಲಾಸ್. ಇನ್ನು ನೆಕ್ಸ್ಟ್ ಗೆ 50% ಲೆಟ್ ಔಟ್ ಇದೆ. 50% ಆಫ್ ದ ಹೌಸ್, ಥರ್ಡ್ 3 ಅಂತೇಳಿ ಬರೀ. 50% ಆಫ್ ದ ಹೌಸ್ ಲೆಟ್ ಔಟ್. ನಾವು ಹಾಗೆ 50% ಅಂದ್ರೆ ಹೇಗೆ ಬೇಕಂದ್ರೆ ಅಸಂಪ್ಷನ್ ಮಾಡಬಹುದು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದ್ರೆ ಫಸ್ಟ್ ಫ್ಲೋರ್ ಲೆಟ್ ಔಟ್ ಮಾಡಿದ್ದಾನೆ 50% ಲೆಟ್ ಔಟ್ ಮಾಡಿದ್ದಾನೆ. ಈ ಲೆಟ್ ಔಟ್ ಪೋರ್ಷನ್ ಕನ್ಸಿಡರ್ ಮಾಡುವಾಗ ನೀವು ಅವತ್ತು ಏನ್ ಮಾಡಬೇಕು? ಎಕ್ಸ್ಪೆಕ್ಟೆಡ್ ರೆಂಟ್ ಬರಿಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ನಾವು ಮೊನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಬರೀತೀವಿ. ಲೆಟ್ ಔಟ್ ಪೋರ್ಷನ್ ಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಯಾವತ್ತೂ ಕೂಡ ಎಕ್ಸ್ಪೆಕ್ಟೆಡ್ ರೆಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಯಾವ್ದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಹೇಳಿದೆ ನಾವು? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು ಅಂತ ಹೇಳಿದೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1,20,000 ಕೊಟ್ಟಿದ್ದಾರೆ. ಫೇರ್ ರೆಂಟ್ ಇಲ್ಲ, ಸ್ಟ್ಯಾಂಡರ್ಡ್ ರೆಂಟ್ 1,80,000 ಇದೆ. ಸೊ ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗ್ತದೆ? 50% ತಗೊಳ್ಬೇಕು. 1,80,000 ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ವ್ಯಾಲ್ಯೂ 1,20,000, ವಿಚ್ ಎವರ್ ಈಸ್ ಲೆಸ್. ಸ್ಟ್ಯಾಂಡರ್ಡ್ ರೆಂಟ್ ನೊಟ್ಟಿಗೆ ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಅಥವಾ ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡುವಾಗ ವಿಚ್ ಎವರ್ ಈಸ್ ಲೆಸ್ ತಗೊಳ್ತೇವೆ ನಾವು. ಆಗ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗ್ತದೆ ನಮಗೆ? 1,20,000 ಇಂಟು 50% ಮಾತ್ರ ತಗೊಳ್ಬೇಕು ಲೆಟ್ ಔಟ್ ಪೋರ್ಷನ್, ಅದು 60,000 ಆಗ್ತದೆ. ಇದು ಎಕ್ಸ್ಪೆಕ್ಟೆಡ್ ರೆಂಟ್.
ಎಕ್ಸ್ಪೆಕ್ಟೆಡ್ ರೆಂಟ್ ಇಂದ ನಾವೇನ್ ಮಾಡಬೇಕು, ರೆಂಟ್ ರಿಸೀವ್ಡ್ ಅನ್ನು ಕಂಪೇರ್ ಮಾಡಬೇಕು. ನಾವು ರೆಂಟ್ ರಿಸೀವ್ಡ್ ಕಂಪೇರ್ ಮಾಡ್ತೇವೆ ಎಕ್ಸ್ಪೆಕ್ಟೆಡ್ ರೆಂಟ್ ಒಟ್ಟಿಗೆ. ರೆಂಟ್ ರಿಸೀವ್ಡ್, ಎಷ್ಟು ರೆಂಟ್ ರಿಸೀವ್ಡ್ ಇದೆ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನಮಗೆ. ಎಷ್ಟು 6400 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರೆಂಟ್ ರಿಸೀವ್ಡ್ ಇಸ್ 6400 ಫಾರ್ 11 ಮಂತ್. 11 ಮಂತ್ ಗೆ ಮಾತ್ರ. 1 ಮಂತ್ ವೇಕೆಂಟ್ ಇತ್ತು ಅಂತ ಹೇಳಿದ್ದಾರೆ, ಅದನ್ನ ನಾವು ಬಿಡ್ಬೇಕು ಇಲ್ಲಿ. 1 ಮಂತ್ ವೇಕೆಂಟ್ ಇದ್ದ ಕಾರಣ ಅದನ್ನ ಬಿಡ್ತೀರಿ. ಕ್ಯಾಲ್ಕುಲೇಟ್ ಮಾಡ್ತೀರಿ ಎಷ್ಟಾಗ್ತದೆ ನಮಗೆ ಅದು. ಇಟ್ ಕಮ್ಸ್ ಟು 70,400. 70,400. So ಈಗ whichever is high is the gross annual value. Gross annual value ಯಾವ್ದಾಗ್ತದೆ, whichever is high. ಇದೆರಡರಲ್ಲಿ ಯಾವುದು ಜಾಸ್ತಿ ಇರ್ತದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗ್ತದೆ. ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಯಾವುದು, ಮುನ್ಸಿಪಲ್ ವ್ಯಾಲ್ಯೂ 50% ನಾವು ತಗೊಂಡಿದೆ. ಮುನ್ಸಿಪಲ್ ವ್ಯಾಲ್ಯೂಗೆ ಮತ್ತು ಎಕ್ಸ್ಪೆಕ್ಟೆಡ್ ಇದು ಸ್ಟ್ಯಾಂಡರ್ಡ್ ರೆಂಟ್ಗೆ ಕಂಪೇರ್ ಮಾಡ್ತೇವೆ, whichever is low. ಸೊ ಅದು 60,000. ಇಲ್ಲಿ ರೆಂಟ್ ರಿಸೀವ್ಡ್ 6,400 ಇಂಟು 64,000 ಆಯ್ತು. 10 ತಿಂಗಳಿಗೆ, 11 ತಿಂಗಳಿಗೆ ಪುನಃ 6,400, 70,400 ಆಯ್ತು. ಯಾವುದು ಜಾಸ್ತಿ ಇದೆ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸಪೋಸ್ ಇದು ಕಮ್ಮಿ ಇದ್ರೆ ಮತ್ತು ದಟ್ ಈಸ್ ಬಿಕಾಸ್ ಆಫ್ ವೇಕೆನ್ಸಿ ಅಂತ ಹೇಳಿದ್ರೆ ಇದನ್ನು ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಳ್ತೇವೆ. ಸಿನ್ಸ್ ದಿಸ್ ಅಮೌಂಟ್ ಇಸ್ ಮೋರ್, ದಿಸ್ ಈಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡ್ಬೇಕು ನಾವು. ಮುನಿಸಿಪಲ್ ಟ್ಯಾಕ್ಸ್ ಎಷ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ, ಮುನ್ಸಿಪಲ್ ಟ್ಯಾಕ್ಸ್ ಪೇ 24,000 ಇದೆ ಫುಲ್ ಮನೆಗೆ. 24,000 ಇಂಟು 50% ಮಾತ್ರ ತಗೊಳ್ಬೇಕು ನಾವಿಲ್ಲಿ, 12,000 ಆಗ್ತದೆ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದಾಗ ನಮ್ಗೆ ಏನು ಅಮೌಂಟ್ ಬರ್ತದೆ ಅದು ಆನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ದಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ದ ಆನ್ಯುವಲ್ ವ್ಯಾಲ್ಯೂ. ಈ ವ್ಯಾಲ್ಯೂಗೆ ನಾವು ಆನ್ಯುವಲ್ ವ್ಯಾಲ್ಯೂ ಹೇಳಿ ಕರಿತೇವೆ. ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಅಲ್ಲಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತೇಳಿ ಬರ್ತಿದೆ ನಾವು. ಇಲ್ಲಿ ಆನ್ಯುವಲ್ ವ್ಯಾಲ್ಯೂ 58,400 ಆಗ್ತದೆ. ಹೇಗೆ ಆನ್ಯುವಲ್ ವ್ಯಾಲ್ಯೂ ಬಂತು, ಫಸ್ಟ್ ಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದನ್ನ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ. whichever is high is taken as the gross annual value. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡ್ತೇವೆ, ಆಗ ನಮಗೆ ಆನ್ಯುವಲ್ ವ್ಯಾಲ್ಯೂ ಬರ್ತದೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದಾಗ ಆನ್ಯುವಲ್ ವ್ಯಾಲ್ಯೂ ಬರ್ತದೆ. ಈ ಆನ್ಯುವಲ್ ವ್ಯಾಲ್ಯೂ ಇಂದ ನಾವು ಎರಡು ಡಿಡಕ್ಷನ್ ಕೊಡ್ತೇವೆ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್. ಇದು ಮತ್ತೆ ಕೊಡುವಂಥದ್ದು. ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲೇ ಕೊಡ್ತೇವೆ ಫಸ್ಟ್ ಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ. ಆಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಂತ ಹೇಳಿದ್ರೆ ಆಗ ನಾವು ಬರೀತು 30% ಆಫ್ ಆನ್ಯುವಲ್ ವ್ಯಾಲ್ಯೂ. ಇದರ 30% ಬ್ಲೈಂಡ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳಿ ಕೊಡಬೇಕು. ಎಷ್ಟಾಗ್ತದೆ 30% ಆಫ್ ಆನ್ಯುವಲ್ ವ್ಯಾಲ್ಯೂ ಅಂದ್ರೆ 17,520 ಆಗ್ತದೆ. 17,000 ಇನ್ನರ್ ಕಾಲಮ್ ಅಲ್ಲಿ ಬರೀರಿ 520. 17,520 ಕಾಣಲಿಲ್ಲ ಅಂದ್ರೆ ಝೂಮ್ ಮಾಡಿ. 17,520 ಇಸ್ ಆನ್ಯುವಲ್ ವ್ಯಾಲ್ಯೂ ಅಲ್ಲಿ ನಾವು ಕೊಡುವಂತ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಯಾಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೇವೆ ಅಂದ್ರೆ ಮನೆಗೆ ಸಂಬಂಧಪಟ್ಟ ಏನೇ ಸಣ್ಣ ಪುಟ್ಟ ಖರ್ಚು ಬರ್ತದೆ ಅಂತ ಹೇಳಿದ್ರೆ ಆ ಖರ್ಚು ಮಾಡೋದಕ್ಕೋಸ್ಕರ ಈ ಅಮೌಂಟ್ ಯುಟಿಲೈಸ್ ಮಾಡ್ತಾನೆ ಅಸೆಸಿ. ಮನೆಗೆ ರಿಪೇರಿ ಇರ್ಬೋದು, ಅಥವಾ ಮನೆ ಇನ್ಶೂರೆನ್ಸ್ ಕಟ್ಟಿದಿರ್ಬೋದು, ಅಥವಾ ಮನೆದು ಮೇಂಟೆನೆನ್ಸ್ ಇರ್ಬೋದು, ಅಥವಾ ಮನೆದು ಪೇಂಟಿಂಗ್ ಇರ್ಬೋದು, ಅಥವಾ ಮನೆಗೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಹಾಕಿರುವಂತ ಇರ್ಬೋದು. ಈ ಎಲ್ಲ ಖರ್ಚನ್ನು ಮ್ಯಾನೇಜ್ ಮಾಡೋದಕ್ಕೆ ಅವನಿಗೆ ಟೋಟಲ್ ಈ ಗ್ರಾಸ್ ಇನ್ಕಮ್ ಅಲ್ಲಿ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ ಕೊಡ್ತಾರೆ. ಆ ಎಲ್ಲ ಖರ್ಚನ್ನು ಬ್ಯಾರ್ ಮಾಡೋದಕ್ಕೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ ಕೊಡ್ತಾರೆ. ಸೊ ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆ ಪರ್ಪಸ್ಗೆ ಅವ ಮಾಡ್ತಾನೆ. ಅದಲ್ಲದೆ ಬೇರೆ ಯಾವುದೇ ಡಿಡಕ್ಷನ್ ಸಪರೇಟ್ ಆಗಿ ಕೊಟ್ಟರು ಕೂಡ ನೀವು ಅದನ್ನು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಎರಡನೇ ಡಿಡಕ್ಷನ್ ಯಾವುದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ನಾವಿಲ್ಲಿ ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಅಲ್ಲಿ ಬರ್ದಿದ್ದೀವಿ.
56,000 25% ಇಷ್ಟು ಅಂತೇಳಿ. ಈಗ ಇಲ್ಲಿ ಲೆಟೌಟ್ ಪೋರ್ಷನ್ ಏನ್ ಮಾಡಬೇಕು, 56,000 50% ತಗೊಳ್ಬೇಕು ನೀವು. 56,000 into 50%, it comes to 28,000 ಆಗುತ್ತೆ. ಸೊ ಇದೆರಡನ್ನ ಆಡ್ ಮಾಡಿ 45,520 ಆಗುತ್ತೆ. 45,520. ಸೊ 58,000 ಆನ್ಯುವಲ್ ವ್ಯಾಲ್ಯೂ, ಅದರಲ್ಲಿ 45,520 ಡಿಡಕ್ಷನ್ ಕೊಟ್ಟಿರುವಂತದ್ದು ನಾವು. ಉಳಿದ ಅಮೌಂಟಿಗೆ ನಾವು ಇನ್ಕಮ್ ಫ್ರಮ್ ಲೆಟೌಟ್ ಪೋರ್ಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ ಕಮ್ಸ್ ಟು 12,880. ಅದು 12,880 ಬರ್ತದೆ ಇಲ್ಲಿ ಲೆಟೌಟ್ ಪೋರ್ಷನ್ ಇನ್ ಇನ್ಕಮ್. ಬಟ್ ದೇರ್ ಇಸ್ ಎ ಲಾಸ್ ಇನ್ ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್. ಸೊ ಈ ಲಾಸ್ ಅನ್ನು ಲೆಟೌಟ್ ಪೋರ್ಷನ್ ಇನ್ಕಮಿನೊಟ್ಟಿಗೆ ಸೆಟ್ ಆಫ್ ಮಾಡಬಹುದು. ಆಗ ನಮ್ಗೆ ಎಷ್ಟು ಅಮೌಂಟ್ ಬರ್ತದೆ, -1,120 ಬರ್ತದೆ. ಬ್ರಾಕೆಟ್ ಅಲ್ಲಿ ಬರೆಯುವುದು. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಲಿಲ್ಲ, ಇಲ್ಲಿ ಲಾಸ್ ಆಯ್ತು. ಸಪೋಸ್ ಈ ಅಮೌಂಟ್ ಇದಕ್ಕಿಂತ ಜಾಸ್ತಿ ಇದ್ರೆ, ಈ 14,000 ಇದೆ, ಇಲ್ಲಿ ಇನ್ಕಮ್ ನಮ್ಗೆ 15,000 ಬಂದ್ರೆ ಆಗ 1,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ನಾವು ಬರೀತಿದ್ದೆವು. 1,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಬರೀತಿದ್ದೆವು. ಇಲ್ಲಿ ಇನ್ಕಮ್ ಕಡಿಮೆ ಇದೆ, ಲಾಸ್ ಜಾಸ್ತಿ ಇದೆ, ಸೊ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಬರೀತೀವಿ. ಸೊ ದಿಸ್ ಇಸ್ ಹೌ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ is calculated when part of the house is self occupied and part of the house is let out. ಒಂದು ಪೋರ್ಷನ್ ಲೆಟ್ ಔಟ್ ಮಾಡಿ ಒಂದು ಪೋರ್ಷನ್ ಸೆಲ್ಫ್ ಆಕ್ಯುಪೈಡ್ ಇದ್ದಾಗ ಈ ರೀತಿಯಲ್ಲಿ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಫಸ್ಟಿಗೆ ಸೆಲ್ಫ್ ಪ್ರೊಫೆಷನ್ ಯೂಸ್ ಮಾಡಿದ್ದು ಡೈರೆಕ್ಟ್ ಆಗಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಇಲ್ಲಿ ಬರೀತೇವೆ. ಇಲ್ಲಿ ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್ ಗೆ ಆನ್ಯುವಲ್ ವ್ಯಾಲ್ಯೂ ನಿಲ್, ಬಟ್ ಇಂಟ್ರೆಸ್ಟ್ ಆನ್ ಲೋನ್ ಗೆ ಡಿಡಕ್ಷನ್ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಲೆಸ್ ಮಾಡ್ತೇವೆ ನಾವು ಇಲ್ಲಿ. ಆಮೇಲೆ ಲೆಟ್ ಔಟ್ ಪೋರ್ಷನ್ ಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಪೇರೆಂಟ್ ಕಂಪೇರ್ ಮಾಡ್ತೇವೆ. ಇಲ್ಲಿ ಪೇರೆಂಟ್ ಇಲ್ಲದ ಕಾರಣ ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಿದ್ದು whichever is high is taken as the gross annual value. ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 60,000 ಆಗುತ್ತೆ. ಒಂದೇ ಮುನ್ಸಿಪಲ್ ವ್ಯಾಲ್ಯೂ ಮಾತ್ರ ಇದ್ದ ಕಾರಣ ಅದೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತೆ. ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡ್ತೀವಿ ನೀವು. ಅದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಇರಬಾರ್ದು, ಕಮ್ಮಿ ಇದ್ರೆ ಅದನ್ನೇ ಬರೀತೇವೆ. ಸಪೋಸ್ ಜಾಸ್ತಿ ಇದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನು ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಬರೀತಿದ್ದೇವೆ ನಾವು. ರೆಂಟ್ ರಿಸೀವ್ಡ್ 11 ಮಂತಿಗೆ, 1 ಮಂತ್ ವೇಕೆಂಟ್ ಇದ್ದ ಕಾರಣ 11 ಮಂತಿಗೆ ರೆಂಟ್ ರಿಸೀವ್ಡ್ ಬರ್ದಿದೆ. ಸಿನ್ಸ್ ರೆಂಟ್ ರಿಸೀವ್ಡ್ is more, rent received is taken as the gross annual value. From the rent received, we are deducting municipal taxes paid for the let out portion. So this is the annual value. From this annual value, we are deducting standard deduction 30%, interest on loan ಎಷ್ಟು ಇಂಟ್ರೆಸ್ಟ್ ಇತ್ತು ಲೋನ್ ಕಟ್ಟಿದಲ್ಲಿ ಅದು ಲೆಟ್ ಔಟ್ ಪೋರ್ಷನ್ ಗೆ ಎಷ್ಟು ಅದನ್ನ ನಾವು ಡಿಡಕ್ಟ್ ಮಾಡಿದ್ದೇವೆ. ಸೊ ಇಷ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂತು ಲೆಟ್ ಔಟ್ ಮಾಡಿದ್ರೆ ಅದು. ಬಟ್ ಸೆಲ್ಫ್ ಆಕ್ಯುಪೈಡ್ ಅಲ್ಲಿ ಲಾಸ್ ಇದ್ದ ಕಾರಣ ಆ ಲಾಸ್ ಅನ್ನು ಲೆಟ್ ಔಟ್ ಪೋರ್ಷನ್ ಇಂದ ಬಂದ ಇನ್ಕಮ್ ಒಟ್ಟಿಗೆ ಸೆಟ್ ಆಫ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ. ಸೊ ಅದನ್ನ ಸೆಟ್ ಆಫ್ ಮಾಡಿದ್ರೆ ಇನ್ನೂ ಕೂಡ 1,120 ರೂಪಾಯಿ ಲಾಸ್ ಇದೆ, ಇನ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಬರೀತೀವಿ. ಸೊ ಇಷ್ಟೇ ಕ್ಯಾಲ್ಕುಲೇಷನ್ ಇರುವಂತದ್ದು ನಮ್ಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ಇನ್ನೊಂದು ಡಿಡಕ್ಷನ್ ಬರ್ತದೆ, ಪ್ರಿಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಇದ್ರೆ ಆ ಇಂಟ್ರೆಸ್ಟ್ ಫಾರ್ ದ ಪ್ರಿಕನ್ಸ್ಟ್ರಕ್ಷನ್ ಪೀರಿಯಡ್ ಅನ್ನು ಕೂಡ ಲೆಸ್ ಮಾಡಬೇಕು. ಅದಲ್ಲದೆ ಬೇರೆ ಯಾವುದೇ ಡಿಡಕ್ಷನ್ ಮಾಡ್ಲಿಕ್ಕಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ನಮ್ಗೆ, ರಿಪೇರ್ 6,000 ಅಂತೇಳಿ ಕೊಟ್ಟಿದ್ದಾರೆ, ರಿಪೇರಿಗೆ 6,000 ಖರ್ಚು ಮಾಡಿದಾನೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಡಿಡಕ್ಷನ್ ಕೊಡುದಿಲ್ಲ ನಾವು. ಯಾಕೆ, ಈ ಡಿಡಕ್ಷನ್ ಅಲ್ಲಿ ಅದೆಲ್ಲ ಅಂತದನ್ನೆಲ್ಲ ಮಾಡ್ಲಿ ಅಂತೇಳಿ ಇದು ಟೋಟಲ್ 30% ಡಿಡಕ್ಷನ್ ಕೊಡುವಂತದ್ದು. ಮತ್ತೆ ಬೇರೆ ಯಾವ್ದು ಡಿಡಕ್ಷನ್ ಇದೆ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 6,000 ಅಂತೇಳಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಅದು ಕೂಡ ಡಿಡಕ್ಷನ್ ಮಾಡಿಲ್ಲ. ಅಂತದನ್ನೆಲ್ಲ ಮಾಡ್ಲಿ ಅಂತೇಳಿ ಒಟ್ಟು ಆನ್ಯುವಲ್ ವ್ಯಾಲ್ಯೂಲಿ 30% ಡಿಡಕ್ಷನ್ ಕೊಡ್ತಾರೆ ನಿಮ್ಗೆ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಇರ್ಬೋದು, ರಿಪೇರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಖರ್ಚು ಮಾಡ್ಲಿ ಅಂತೇಳಿ ಟೋಟಲ್ ಈ ಗ್ರಾಸ್ ಇನ್ಕಮ್ ಇಂದ 30% ಡಿಡಕ್ಷನ್ ನಿಮ್ಗೆ ಕೊಡ್ತಾರೆ. ಸೊ ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರುತ್ತೆ. ಬೇರೆ ಯಾವುದೇ ಡಿಡಕ್ಷನ್ ಕೊಟ್ಟರು ಪ್ರಾಬ್ಲಮ್ ಅಲ್ಲಿ ತಗೊಳ್ಳಿಕ್ಕಿಲ್ಲ. ಇದೆರಡೇ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಅಲ್ಲಿ ಇಂಟ್ರೆಸ್ಟ್ ಫಾರ್ ದ ಪ್ರಿಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಇದ್ರೆ ಅದೊಂದು ಸಪರೇಟ್ ಕ್ಯಾಲ್ಕುಲೇಟ್ ಮಾಡಿ 1/5 ಡಿಡಕ್ಷನ್ ಕೊಡಬೇಕು. ಅದು ಮುಂದೆ ನಮಗೆ ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ಆಗ ನಾವು ಅದನ್ನ ಕನ್ಸಿಡರ್ ಮಾಡೋದು. ಫಾರ್ ದ ಟೈಮಿಂಗ್ ಅದು ಬೇಡ.
ಸೊ ಇಷ್ಟೇ ಡಿಡಕ್ಷನ್ ಇರುವಂತದ್ದು. ಇದು ಬಿಟ್ಟರೆ ಬೇರೆ ಡಿಡಕ್ಷನ್ ಇಲ್ಲ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತೀರಿ, ಆನ್ಯುವಲ್ ವ್ಯಾಲ್ಯೂ ಬರ್ತದೆ. ಆನ್ಯುವಲ್ ವ್ಯಾಲ್ಯೂ ಇಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆರ್ ರಿಪೇರ್ ಆಫ್ ದ ಹೌಸ್, ರಿನ್ಯೂವಲ್ ಆಫ್ ದ ಹೌಸ್, ಇಷ್ಟಕ್ಕೆ ಮಾತ್ರ. ರೈಟ್. ಸೊ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಾವು ಹೇಗೆ ಅಂತೇಳಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ಕ್ಲಾರಿಫಿಕೇಶನ್ ಬೇಕು ಅಂತಿದೆ. ಕ್ಲಾರಿಫಿಕೇಶನ್ ಏನಾದ್ರು ಬೇಕು ಅಂತ ಹೇಳಿದ್ರೆ, ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೇಳ್ಬೋದು. ನೆಕ್ಸ್ಟ್ ಬೇರೆ ಬೇರೆ ಪ್ರಾಬ್ಲಮ್ ನಾವು ವರ್ಕೌಟ್ ಮಾಡೋ ಆಗ ಕ್ಲಿಯರ್ ಆಗ್ತದೆ. 8 ಮಾರ್ಕಿಗೆಲ್ಲ ಕೇಳೋದಾದ್ರೆ ಸಾಧಾರಣ ಈ ಟೈಪ್ ಇದೆ ಪ್ರಾಬ್ಲಮ್ ಕೇಳ್ತಾರೆ. ನಿಮಗೆ ಯೂಶುವಲಿ 16 ಮಾರ್ಕಿನ ಪ್ರಾಬ್ಲಮ್ ಹೇಳುವಾಗ ಒಂದು 4 ಮನೆಯದ್ದು ಡೀಟೇಲ್ಸ್ ಕೊಡ್ತಾರೆ, ಒಂದಾದ್ಮೇಲೆ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೋಗಿ. ಇದು ಆಸ್ ಗುಡ್ ಆಸ್ 3 ಹೌಸ್, 3 ಮನೆ ಇದ್ದಾಗೆ. ಇದೊಂದು ಸಪರೇಟ್ ಮನೆ ಪ್ರೊಫೆಷನ್ ಯೂಸ್ ಮಾಡಿದ್ದು, ಇದೊಂದು ಸಪರೇಟ್ ಮನೆ ಅವನೇ ಇದ್ದಾನೆ, ಇನ್ನೊಂದು ಮನೆ ಬಾಡಿಗೆ ಕೊಟ್ಟಿದ್ದಾನೆ ಅಂತ 3 ಮನೆ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನಿಲ್ ಪ್ರೊಫೆಷನ್ಗೆ ಬಿಸ್ನೆಸ್ ಅಂತೇಳಿ ಕೊಟ್ಟರೆ ಡೈರೆಕ್ಟ್ ಆಗಿ ನಿಲ್ ಅಂತೇಳಿ ಬರೀದಿ. ಸೆಲ್ಫ್ ಆಕ್ಯುಪೈಡ್ ಪರ್ಸನ್ ಇದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲದೆ ಇದ್ರೆ ಅದು ಕೂಡ ನಿಲ್ ಆಗ್ತದೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಇದ್ದ ಕಾರಣ ಲೆಸ್ ಮಾಡಿದೆ ನಾವು, ಇಲ್ಲಾಂದ್ರೆ ಅದು ಕೂಡ ನಿಲ್. ನಿಲ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಅಂತೇಳಿ ಬರೀಬೇಕು. ಓಕೆನಾ? ಕೇಳಿಕೊಂಡ ಏನಾದ್ರು? ಇಲ್ಲ? Any questions? No? Let us wind up.